ಐಕಾನ್ ಸಿಟಿಯಲ್ಲಿ ಕ್ರೀಡಾ ಕಳೆಯನ್ನು ಹೆಚ್ಚಿಸಲು ಯಂಗ್ಸ್ಟರ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಕರ್ನಾಟಕ ಅಮೆಚೂರ್ ಥ್ರೋಬಾಲ್ ಅಸೋಸಿಯೇಷನ್ ಜಂಟಿಯಾಗಿ ಆಯೋಜಿಸುತ್ತಿರುವ ಬಹುನಿರೀಕ್ಷಿತ ಬೆಂಗಳೂರು ಥ್ರೋಬಾಲ್ ಪ್ರೀಮಿಯರ್ ಲೀಗ್ ಇದೇ ತಿಂಗಳು ಮೇ 30 ಮತ್ತು 31, 2026ರಂದು ಬೆಳ್ಳಂದೂರಿನ ನ್ಯೂ ಹೊರೈಜನ್ ಆಫ್ ಎಂಜಿನಿಯರಿಂಗ್ ಕಾಲೇಜು ಮೈದಾನದಲ್ಲಿ ಅದ್ದೂರಿಯಾಗಿ ಜರುಗಲಿದೆ. ಟೂರ್ನಿಮೆಂಟ್ನ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂತೆ ಕ್ರೀಡಾಕೂಟದ ಅತ್ಯಂತ ಪ್ರಮುಖ ಹಂತವಾದ ಅಧಿಕೃತ ಜೆರ್ಸಿ ವಿತರಣಾ ಸಮಾರಂಭ ಇಂದು ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಲೀಗ್ನಲ್ಲಿ ಕಣಕ್ಕೆ ಇಳಿಯುತ್ತಿರುವ ಎಲ್ಲಾ 8 ಫ್ರಾಂಚೈಸಿ ತಂಡಗಳ ನಾಯಕರು, ಮಾಲೀಕರು ಮತ್ತು ಆಟಗಾರರಿಗೆ ರಾಧಾ ಹಿರೇಗೌಡರವರು ಆಟಗಾರರಿಗೆ ಜೆರ್ಸಿಗಳನ್ನು ವಿತರಿಸಿ ಟೂರ್ನಿಮೆಂಟ್ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. Indian team. ಬೆಂಗಳೂರು ಥ್ರೋಬಾಲ್ ಪ್ರೀಮಿಯರ್ ಲೀಗ್ಗೆ ಆರ್ಟಿನಗರ್ ಪ್ಯಾಂಥರ್ಸ್ಗೆ ಹೈಯೆಸ್ಟ್ ಬಿಡ್ ಆಗಿದ್ದೀನಿ. ಸೊ ಗೆಲ್ಲಿಸ್ಬೇಕಂತ ಆಸೆ ಇದೆ. ವಿ ವಿಲ್. ಸೊ ನಾನು ಮಂಗಳೂರಿಂದ ಬಂದಿದ್ದೀನಿ. ಬ್ಯಾಂಗ್ಳೂರು ಥ್ರೋಬಾಲ್ ಪ್ರೀಮಿಯರ್ ಲೀಗ್ಗೆ ಹೈಯೆಸ್ಟ್ ಬಿಡ್ಡರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಆರ್ಟಿನಗರ್ ಪ್ಯಾಂಥರ್ಸ್ನ ಗೆಲ್ಲಿಸ್ತೀವಿ, ನಾವು ಚೆನ್ನಾಗಿ ಆಡ್ತೀವಿ. ಬೆಂಗಳೂರು ಎಲ್ರಿಗೂ ನಮಸ್ಕಾರ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಥ್ರಿಲ್ ಆಗ್ತಾ ಇದೆ. ಬೇಸಿಕಲಿ ನಾನು ಜರ್ನಲಿಸ್ಟ್ ಆಗೋಕ್ಕಿಂತ ಮುಂಚೆ ನಾನು ಕೂಡ ಒಬ್ಬ ಸ್ಪೋರ್ಟ್ಸ್ ತರಾನೆ. ನನ್ನ ಹಳೆ ದಿನಗಳ ನೆನಪು ಬರ್ತಾ ಇದೆ ನಿಮ್ಮನ್ನೆಲ್ಲ ನೋಡಿದಾಗ. ಪ್ರೊಫೆಷನಲ್ ಥ್ರೋಬಾಲ್ ನಾನು ಆಡಿಲ್ಲ, ಅದರ್ವೈಸ್ ಆಲ್ಸೋ ನಿಮ್ಮ ಜೊತೆ ನಾನು ಏನು ಭಾಗವಹಿಸ್ತಾ ಇದ್ದೀನಿ, ನನಗಿದು ತುಂಬ ಖುಷಿ ಆಗ್ತಾ ಇದೆ. ಕ್ರಿಕೆಟ್ಗೆ ಇರುವಂತಹ ಮಾನ್ಯತೆ ಬೇರೆ ಬೇರೆ ಗೇಮ್ಗಳಿಗೆ ಇಲ್ಲ. ಸೊ ಆ ಒಂದು ಮಾನ್ಯತೆ ಕೊಡಿಸೋ ನಿಟ್ಟಿನಲ್ಲಿ ಇವತ್ತು ಏನು ಈ ಒಂದು ಲೀಗನ್ನ ಆರಂಭ ಮಾಡಿದ್ದಾರೆ. ಸೊ ಈ 8 ತಂಡಗಳ ಮಾಲೀಕರು ಯಾರಿದ್ದಾರೆ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದ್ರೆ ಈ ಕ್ರೀಡೆಯನ್ನ ಗುರುತಿಸಿ ತಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಇದನ್ನ ಆಯೋಜನೆ ಮಾಡಿದ್ದೀರಲ್ಲ, ಸೊ ಅದಕ್ಕೆ ನಾನು ತುಂಬಾ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಥ್ರೋಬಾಲ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ.